ಎಲ್ರಿಗೂ ನಮಸ್ಕಾರ. ನಾನು ನಿಮಿಷ್ ರಾಜ್, ಮೈಸೂರಿಂದ. ನಾನು ಈ ವಿಡಿಯೋ ಮಾಡ್ತಿರೋದೇನೆಂದರೆ, ಮೈಸೂರಿನ ಕೊರಗಜ್ಜ ಬಗ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಆ ಕ್ಲಾರಿಟಿ, ಇವತ್ತು ಆ ಕೊರಗಜ್ಜ ದೇವಸ್ಥಾನ ಅಂತ ಏನಿದೆ ಅದು ಫುಲ್ಲು ನೆಲಸಮ ಆಗಿದೆ. ಕಾರಣ ಏನಂದರೆ, ಆ ಜಾಗ ಬಂದು ಗೌರ್ಮೆಂಟ್ ಜಾಗ. ಅಲ್ಲಿ ಒಂದು ರಾಜಕಾಲುವೆ ಇತ್ತು. ಆ ರಾಜಕಾಲುವೆ ಹತ್ರ ಇವರ ಒಂದು ಸರ್ವೆ ಕಲ್ಲು ಹಾಕಿ ಕೊರಗಜ್ಜ ಬಂತು ಅಂತ ಎಲ್ಲರಿಗೂ ಒಂದು ಮಂಗ್ಬೂದಿ ಹಚ್ಚಿದ್ರು. ಅದು ತುಂಬಾನೇ ಎಲ್ಲ ಕಡೆ ಪಬ್ಲಿಸಿಟಿ ಆಯಿತು. ಜನ ಮಾಡಲೋ ಜಾತ್ರೆ ಮಾಡಲೋ ಅಂತ. ಒಂದು ತಿಳ್ಕೊಳ್ಳಿ, ಕೊರಗಜ್ಜ ದೈವ, ನಾನು ಆಗ್ಲೂ ಹೇಳೋದಿದೆ ಈಗಲೂ ಹೇಳೋದಷ್ಟೇ, ಕೊರಗಜ್ಜ ದೈವ ಯಾವುದೇ ಕಾರಣಕ್ಕೂ ಘಟ್ಟ ದಾಟಿ ಎಲ್ಲೂ ಬರಲ್ಲ. ಅದ್ರದ್ದು ಹಿಸ್ಟ್ರಿ ತಿಳ್ಕೊಳ್ಳಿ. ಫಸ್ಟ್ ನೀವು ಕೊರಗಜ್ಜನ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಫಸ್ಟ್ ಕೊರಗಜ್ಜ ಯಾರು ಅಂತ ತಿಳ್ಕೊಳ್ಳಿ. ಆಮೇಲೆ ನೀವು ಅದ್ರ ಬಗ್ಗೆ ನಂಬಿಕೆಯನ್ನ ಇಡಿ. ಯಾಕಂದ್ರೆ ತುಳುನಾಡಿನಲ್ಲಿ ದೈವಗಳ ಆರಾಧನೆ ತುಂಬಾ ನಡೆಯುತ್ತೆ. ಅದಕ್ಕೆ ಒಂದು ಕಾರಣಿಕ ಅಂತಾನೆ ಇದೆ. ಮತ್ತೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ, ದೈವ ಬೇರೆ ದೇವರು ಬೇರೆ. ಪದೇ ಪದೇ ಅದೇ ಹೇಳ್ತಾ ಇದೀನಿ, ದೈವ ಬೇರೆ ದೇವರು ಬೇರೆ, ಆಯ್ತಾ? ಸೊ ದೈವಗಳು ತುಳುನಾಡಿನಲ್ಲಿ ಮಾತ್ರ ಇರೋದಕ್ಕೆ ಸೀಮಿತ. ಈ ತರ ಇವ್ರು ಇಷ್ಟ ಬಂದಂಗೆ ರೋಡಲ್ಲಿ ಆಟಾಡೋ ಗೊಂಬೆ ತರ ಮಾಡ್ಕೊಂಡು ದೈವಗಳನ್ನ ನೋಡಿ, ಮೊನ್ನೆ ಬುಲ್ಡೋಸರ್ ತಗೊಂಬಂದಿ ಅಲ್ಲಿ ಡೆಮಾಲಿಷ್ ಮಾಡ್ತಾ ಇದಾರೆ. ಇವ್ರು ಆ ಉಂಡಿ ಕಾಸಿಗೆ ಹೋಗ್ಬಿಟ್ಟು ಎತ್ಕೊಳ್ಳೋಕೆ ಹೋಗ್ತಾ ಇದಾರೆ ಹೊತ್ತು. ಅಲ್ಲಿ ಅಜ್ಜಂದು ಈ ತರ ಕಟ್ಟೆ ಅಜ್ಜನ್ ಫೋಟೋ ಯಾರು ಮಾಡ್ತಾ ಇಲ್ಲ. ಅದನ್ನ ಅಬ್ಸರ್ವ್ ಮಾಡಿರ್ಬೋದು ನೀವೆಲ್ಲರೂ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಅಲ್ಲಿ ಅಧಿಕಾರಿನೂ ಹೇಳ್ತಾರೆ, ಅಲ್ಲ ಕಣ್ರಿ, ನಿಮ್ಗೆ ಹಣ ಬೇಕು, ಬೇರೆ ಎಲ್ಲ ಬೇಕು, ಅಜ್ಜನ್ ಫೋಟೋ ನೀವು ಎತ್ಕೊಂಡು ಹೋಗಕ್ಕಾಗ್ತಾ ಇಲ್ಲ ಅಂತ. ಯಾರು ಅರ್ಚಕ ತೇಜಕುಮಾರ್ ಅವ್ರ ತಮ್ಮ ಅವರೆಲ್ಲರೂ ಅಧಿಕಾರಿಗಳೇ ಬೈತಾರೆ, ನಿಮ್ಗೆ ಅಲ್ಲಿರೋ ದುಡ್ಡು ಬೇಕು, ವಸ್ತುಗಳು ಬೇಕು, ಬಟ್ ಕೊರಗಜ್ಜ ಫೋಟೋ ಬೇಡ ಅಂತ. ಸೊ ಜನ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಇದ್ದಿದ್ದು ಅವ್ರ ಜಾಗಕ್ಕೋಸ್ಕರನೇ, ಆ ಗೌರ್ಮೆಂಟ್ ಪ್ರಾಪರ್ಟಿನ ಇವರು ಲಪ್ಟಾಯಿಸೋಕ್ಕೋಸ್ಕರನೇ ಇವರು ಆ ಜಾಗಕ್ಕೆ ಒಂದು ಸರ್ವೆ ಕಲ್ಲು ಹಾಕೊಂಡ್ರು. ಬಟ್ ಕೊರಗಜ್ಜ ಅದ್ರದ್ದು ಒಂದು ಪವಾಡನೇ, ಭಯಂಕರವಾಗಿ ಪವಾಡನ ತೋರಿಸಿದ್ದಾರೆ. ಅವನಿವತ್ತಲ್ಲಿ ನಿಯತ್ತಾಗಿ ಕೊರಗಜ್ಜ ಇದ್ದಿದ್ರೆ ಅದು ಹೋಗಕ್ಕೆ ಆಗ್ತಿಲ್ಲ, ಜಾಗ ಯಾರು ಮುಟ್ಟಕ್ಕೆ ಆಗ್ತಿಲ್ಲ. ಇಲ್ಲಿ ತನಕ ತುಳುನಾಡಿನಲ್ಲಿ ಒಂದು ದೇವಸ್ಥಾನ, ಒಂದು ಕಟ್ಟೆಯನ್ನು ಕಟ್ಟಿ ಈ ಇತಿಹಾಸದಲ್ಲೇ ಆ ತರ ಡೆಮಾಲಿಷ್ ಮಾಡಿ, ಇತಿಹಾಸದಲ್ಲಿ ಇಲ್ವೇ ಆ ತರ ಡೆಮಾಲಿಷ್ ಆಗಿರೋದು, ಇತಿಹಾಸದಲ್ಲೇ ಇಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಡೆಮಾಲಿಷ್ ಆಗಿರೋದು. ಸೊ ಜನಕ್ಕೆ ನಾನು ಹೇಳೋದಿಷ್ಟೇ, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರೋಕೆ ಹೋಗ್ಬಾರ್ದು. ಮತ್ತೆ ಅವನು ಇನ್ನೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿನ ಅರ್ಚಕ, ನಾನೊಂದು ಸ್ವಂತ ಜಾಗ ತಗೊಂಡು ನಾನು ಕೊರಗಜ್ಜನ ಮತ್ತೆ ಕರ್ಸ್ತೀನಿ ಅಂತ. ಇವನು ಕರ್ಸಕ್ಕೆ ಏನು ಇವ್ರ ಅಪ್ಪನ ಮನೆಯಿಂದ ಬರುತ್ತಾ? ಕೊರಗಜ್ಜ ಎಂತ ಒಂದು ಆಟಾಡೋ ಗೊಂಬೆ ಅನ್ಕೊಂಡ್ಬಿಟ್ಟಿದಾರ ಇವರೆಲ್ಲರೂ. ಯಾಕೆ ಯಾರು ಎಚ್ಚೆತ್ಕೋತಾ ಇಲ್ಲ? ತುಳುನಾಡಿನ ದೈವಗಳನ್ನ ಯಾಕೆ ಈ ತರ ಒಂದು ಬೀದಿಗೆ ತಗೊಂಬಂದಿ, ನಮ್ಮ ಹಿಂದೂ ಸಂಸ್ಕೃತಿನ ಯಾಕೆ ನೀವು ಈ ತರ ತಗೊಂಬಂದಿ ಆಚೆಗೆ ಬೀದಿಗೆ ತರ್ತಾ ಇದ್ದೀರಾ? ನಿಮ್ಗೆ ಸಂಪಾದನೆ ಮಾಡ್ಬೇಕಂದ್ರೆ ನೂರಾರು ದಾರಿಗಳಿದೆ. ನಿಮ್ಗೆ ಕೈಕಾಲು ಗಟ್ಟಿ ಇದೆ, ನಿಮ್ ಯೋಗ್ಯತೆಗೆ ಹೋಗಿ ದುಡಿರಿ. ದೈವಗಳನ್ನ ದೇವರುಗಳನ್ನ ಇಟ್ಕೊಂಡು ರೋಡಿಗೆ ತಗೊಂಬಂದು ಯಾಕೆ ಈ ತರ ಹಾಳು ಮಾಡ್ತಾ ಇದ್ದೀರಾ? ನೀವು ಅದೆಂಗೆ ಮಾಡ್ತೀರಾ? ನಾನು ಚಾಲೆಂಜ್ ಆಗ್ತೀನಿ. ಅದು ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಮೈಸೂರಲ್ಲಿ, ನೀವು ನಿಜವಾಗ್ಲೂ ನೀವು ಮಾಡಲೇಬೇಕು ಅಂತ ಇದ್ರೆ ಅದು ಹೆಂಗ್ ಮಾಡ್ತೀರಾ ನೀವು ಮಾಡಿ. ನಾನು ಮತ್ತೆ ಕಾನೂನು ಹೋರಾಟ ಇದ್ರ ಬಗ್ಗೆ ನಾನು ಮಾಡೇ ಮಾಡ್ತೀನಿ. ನಾನು ದೈವಗಳಾಗ್ಲಿ ದೇವರುಗಳಾಗ್ಲಿ ಮೋಸ ಆಗಕ್ಕೆ ನಾನು ಬಿಡಲ್ಲ. ಎಕ್ಸ್ಪೆಷಲಿ ದೈವಗಳು, ತುಳುನಾಡಿನ ದೈವಗಳು ಯಾವುದೇ ಕಾರಣಕ್ಕೂ ನಾನು ಬೇರೆ ರಾಜ್ಯದಲ್ಲಿ ಸ್ಥಾಪನೆ ಮಾಡಕ್ಕೆ ನಾನಂತೂ ಖಂಡಿತ ಬಿಡಲ್ಲ. ಇದು ಓಪನ್ ಚಾಲೆಂಜ್ ಆಗ್ತಾ ಇದೀನಿ. ಅದಕ್ಕೆ ಎಷ್ಟು ಕ್ರಮ ಪಡ್ಬೇಕು ನಾನು ಪಟ್ಟೆ ಪಡ್ತೀನಿ. ಅದನ್ನು ತುಳುನಾಡಿನಲ್ಲೂ ಅಷ್ಟೇ, ಯಾರು ಆ ಥರ ಸಹಿಸಲ್ಲ. ನೀವು ಆ ಥರ ಮೋಸ ಮಾಡ್ತಾ ಇರೋದಕ್ಕೆ ಜನಕ್ಕೆ ದಯವಿಟ್ಟು ಮೋಸ ಮಾಡೋದು ನಿಲ್ಲಿಸಿ. ಜನಗಳು ಎಚ್ಚೆತ್ಕೋಬೇಕು, ಇದರಿಂದ ನಂಬಿಕೆ ಇರಬೇಕು. ಅದೇ ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ, ಮೂಢನಂಬಿಕೆಗೆ ನೀವು ಯಾರು ಮೊರೆ ಹೋಗಬೇಡಿ. ನೀವು ಕೊಡೋ ಪ್ರತಿಯೊಂದು ₹1 ₹10 ಇಂದನೂ ಅವ್ರು ಅದನ್ನ ತಗೊಂಡು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದವನು, ಒಬ್ಬ ಗಾರೆ ಕೆಲಸ ಮಾಡೋನು ಇವತ್ತು ಸ್ವಂತ ಜಾಗ ತಗೊಂಡು ಅಜ್ಜನ ಕಟ್ಟೆನ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ದಿನದ ₹300 ಕೂಲಿ ಮಾಡೋನು ಇವತ್ತು ಸ್ವಂತ ಅಷ್ಟು ಕೋಟ್ಯಾಂತರ ರೂಪಾಯಿ ಬಾಳೋ ಜಾಗ ಆಸ್ತಿ ಸಿಗುತ್ತೆ. ಮೈಸೂರಲ್ಲಿ ಪ್ರಾಪರ್ಟಿಗಳು ಎಷ್ಟು ರೇಟ್ ಇದೆ, ಅದು ನೀವು ತಗೊಂಡು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಒಂದು ಇನ್ಕಮ್ ಎಷ್ಟು ಮಾಡ್ಕೊಂಡಿರ್ಬೇಕು ಅಜ್ಜನ ದೈವ ಹೆಸರು ಹೇಳ್ಕೊಂಡು. ಇವ್ರು ಆ ಶಾಪಕ್ಕೆ ಮೊರೆ ಹೋಗಿರೋದು, ರಾಜಕಾಲುವೆ ಅನ್ನೋದು ಬರೀ ಒಂದು ನೆಪ ಮಾತ್ರ ಅಷ್ಟೇ. ಅಜ್ಜನ ಶಾಪ, ಅಜ್ಜನ ಪವಾಡ ಅಲ್ಲಿ ಅಜ್ಜ ಸಾಬೀತುಪಡಿಸಿದ್ದಾರೆ.
ದಯವಿಟ್ಟು ನಾನು ತುಳುನಾಡೋರ್ಗೂ ಅಷ್ಟೇನೆ ಕೇಳ್ಕೊಳ್ಳೋದು, ಇದನ್ನೆಲ್ಲ ನೀವು ನಿಲ್ಲಿಸ್ಬೇಕು. ನಾನು ಕೋಲ ಕಟ್ಟೋರ್ಗೂ ಅದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನಿಮ್ಗೆ ತುಳುನಾಡಿನಲ್ಲಿ ದೈವಾರಾಧಕನೆ ಹಾಕೊಂಡು ನೀವು ವೇಷ ಹಾಕೊಂಡು ನೀವು ಮಾಡ್ತಾ ಇದ್ದೀರಾ. ನಿಮ್ಗೆ ಅನ್ನ ಇಲ್ಲಿ ಸಿಗ್ತಾ ಇದೆ, ಅನ್ನ ನೀವು ಇಲ್ಲಿ ತಿಂತಾ ಇದ್ದೀರಾ. ಯಾಕೆ ನೀವು ಸ್ವಲ್ಪ ದುಡ್ನಾಸೆಗೋಸ್ಕರ ಎಲ್ಲೋ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ಯಾಕೆ ನಿಮ್ಮ ಸಂಸ್ಕೃತಿನ ಇದನ್ನ ನೀವು ಯಾಕೆ ಆಚೆ ಕಡೆ ಮಾರ್ಕೋತಾ ಇದ್ದೀರಾ? ಬೇಡ, ನಿಲ್ಲಿಸ್ಬಿಡಿ. ತುಳುನಾಡಿನಲ್ಲ ದೈವ ತುಳುನಾಡಿನಲ್ಲಿ ಮಾತ್ರ ಸೀಮಿತ. ಇದನ್ನ ನೀವು ಬೇರೆಯವರಿಗೆ ಹೋಗ್ಬಿಟ್ಟು ನೀವು ತಿಳಿಸ್ಬೇಕು, ಇಲ್ಲ ನಾವು ಆತರ ಕೋಲ ಕಟ್ಟಲ್ಲ, ನಮ್ಮ ರಾಜ್ಯದಲ್ಲಿ ಬಿಟ್ಟು ಅಜ್ಜ ಎಲ್ಲೂ ಆತರ ಹೋಗಲ್ಲ ಅಂತ. ಬಟ್ ನೀವೇ ಆ ಕಡೆ ಹೋದಾಗ ಜನ ಏನ್ ತಿಳ್ಕೊತಾರೆ ಹೇಳಿ? ಅವರೇ ಬರ್ತಾ ಇದಾರೆ, ನೀವು ಯಾರು ಕೇಳಕ್ಕೆ ಅಂತ. ಸೊ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರೋಕ್ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಮತ್ತೆ ಅದೇ ನಾನು ಹೇಳಿದ್ದು, ಹೂವು ಬರುತ್ತೆ, ಹೂವು ಬೀಳುತ್ತೆ, ಅದೆಲ್ಲ ಕಟ್ಟು ಸುಳ್ಳು. ಮತ್ತೆ ನಿಮ್ಮ ಭವಿಷ್ಯನ ನಿರ್ಮಿಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಈ ಶಾಸ್ತ್ರ ಹೇಳೋದು, ಜಾತಕ ಹೇಳೋದು, ದೇವ್ರು ಬಂದ್ಬಿಟ್ಟು ನಾಟಕ ಆಡ್ತಾ ಇದಾರೆ, ಅದೆಲ್ಲ ಸುಳ್ಳದು. ಅದು ಖಂಡಿತವಾಗ್ಲೂ ಇಲ್ಲ. ಬಲಕ್ ತಿರುಗುತ್ತಾ, ಎಡಕ್ ತಿರುಗುತ್ತಾ, ಹುಡುಗಿ ಸಿಗ್ತಾಳ, ಸಿಗಲ್ವೋ? ನೋಡಿ, ಒಂದು ಕಾಮನ್ ಮೆಂಟಾಲಿಟಿ ಹೇಳ್ತೀನಿ ಎಲ್ಲರಿಗೂ. ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಆಸ್ತಿ ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಅದನ್ನ ಎಲ್ಲರಿಗೂ ಗೊತ್ತು. ಅದನ್ನ ಇವರು ವೀಕ್ನೆಸ್ ಮಾಡ್ಕೊಂಡು ಇಲ್ಲಿ ಯಾರಿಗೋ ಒಂದು ಆಸ್ತಿ ಪ್ರಾಬ್ಲಮ್ ಇದೆ, ಇವತ್ತು ಯಾರೋ ನಿಮ್ಗೆ ಜೀವನದಲ್ಲಿ ಮೋಸ ಮಾಡಿದ್ದಾರೆ. ಹೌದು, ಖಂಡಿತವಾಗ್ಲೂ ಎಲ್ಲರಿಗೂ ಜೀವನದಲ್ಲಿ ಎಲ್ಲಾ ತರನೂ ಮೋಸ ನಡೆದಿರುತ್ತೆ. ಅದನ್ನ ಇವ್ರು ಬಂಡವಾಳ ಮಾಡ್ಕೊಂಡು, ಮ್ಯಾನಿಪುಲೇಟ್ ಮಾಡ್ಕೊಂಡು, ಜನಕ್ಕೆ ಮೋಸ ಮಾಡ್ಕೊಂಡು ಮಂಕ್ ಬುದ್ಧಿ ಏರಿಸ್ತಾ ಇದ್ದಾರೆ. ಮತ್ತೆ ಕೊರಗಜ್ಜ ವಿಷಯಕ್ಕೆ ಬರ್ಬೇಕಂದ್ರೆ, ಮೈಸೂರಿನಲ್ಲಿ ಕೊರಗಜ್ಜ ದೇ ಒಂದಿಂದನೂ ಅಷ್ಟೇ ಇಲ್ಲಿ ತನಕನೂ ಅಜ್ಜ ಇರಲಿಲ್ಲ. ಅದೊಂದು ಕೇವಲ ಸರ್ವೆ ಕಲ್ಲು. ಸೈಡಲ್ಲಿ ಬಿದ್ದಿದ್ದ ಕಲ್ಲನ್ನು ಇವ್ರು ಎತ್ಕೊಂಡು ಕಟ್ಟೆ ಮೇಲೆ ನಿರ್ಮಿಸಿದ್ದಾರೆ ಅಷ್ಟೇ. ಅದಕ್ಕೆ ಸಾಕ್ಷಿ ನಾನೇ. ಆ ಸಾಕ್ಷಿ ನಾನು ಆಲ್ರೆಡಿ 2 ವರ್ಷದ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಕೇವಲ ಒಂದು ಸರ್ವೆ ಕಲ್ಲು. ಆ ಜಾಗನ ಲಪ್ಟಾಯಿಸಕ್ ಹೋಗಿ ಇವತ್ತು ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗಿ ಆ ಜಾಗನ ಫುಲ್ ಡೆಮಾಲಿಷ್ ಮಾಡಿದ್ದಾರೆ. ಇಷ್ಟೇ. ಇದಕ್ಕಿಂತ ಸಾಕ್ಷಿ, ಇದಕ್ಕಿಂತ ಪವಾಡ ನಿಮ್ಗೆ ಇನ್ನೇನ್ ಬೇಕು ಹೇಳಿ? ನಿಮ್ಗೆ ಅಲ್ಲಿ ಅಜ್ಜ ಇದ್ದಿದ್ರೆ ಅದು ಪವಾಡನೇ ಬೇರೆ ಆಗ್ತಾ ಇತ್ತು. ಅಲ್ಲಿ ಅಜ್ಜ ಇದ್ದ ನೆಲಸಮ ಮಾಡಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಅಲ್ಲಿ ಅಜ್ಜ ಇಲ್ಲ. ನೀವೆಲ್ಲರೂ ಮೋಸ ಹೋಗಿದ್ದೀರ ಅಷ್ಟೇ. ಅವ್ರ ಮೋಸ ಖಂಡಿತವಾಗ್ಲೂ ನಿಮ್ನ ಮೋಸನೇ ಮಾಡಿರೋದು. ನಮ್ಗೆ ತೇಜಕುಮಾರ್ ಆಗ್ಲಿ, ಅವ್ರ ಮೇಲಾಗ್ಲಿ, ಯಾರ ಮೇಲೂ ನಮ್ಗೆ ಪರ್ಸನಲ್ ಆಗಿ ಅಜ್ಜಿಲ್ಲ. ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಆದ್ರೆ ದೇವರುಗಳನ್ನ ಇಟ್ಕೊಂಡು ಹೋದ್ರಂತೂ ನಾನಂತೂ ಸುಮ್ಮನೆ ಬಿಡಲ್ಲ. ಇದು ಇಲ್ಲಿಗೆ ನಿಲ್ಸ್ಬಿಡಿ. ನೀವು ಹೆಂಗೆ ಗಾರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಹಂಗೆ ನೀವು ಮುಂಚೆನೆ ಮಾಡ್ಕೊಂಡೋಗಿ ಜೀವನದಲ್ಲಿ ನೆಮ್ಮದಿಯಾಗಲು ಇರ್ತೀರಾ. ಬಟ್ ಜನಕ್ಕೆ ನೀವು ಈ ತರ ಮಂಕ್ ಬುದ್ಧಿ ಹಚ್ಚಿದ್ರೆ ಅದು ಮತ್ತೆ ನೀವು ಇನ್ನೊಂದು ಹೇಳ್ತೀನಿ ನೋಡಿ, ಅಜ್ಜನ ವಿಷಯಕ್ಕೆ, ದೈವಗಳ ವಿಷಯಕ್ಕೆ ನೀವು ಹೋದ್ರೆ, ನೀವು ಮತ್ತೇನಾದ್ರು ಓಪನ್ ಮಾಡಿದ್ರೆ, ಈ ಮಾತಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದೀನಿ ಎಲ್ಲರಿಗೂ, ರೋಡ್ಗೆ ಬಂದು ಬೀಳ್ತೀರ. ಅಲ್ಲಿ ಆ ಜಾಗಕ್ಕೆ ಯಾರು ಹೋಗ್ತಾರೆ, ಅವ್ರ ಜೊತೆ ಯಾರು ನಿಂತ್ಕೊಂಡು ಸಹಾಯ ಮಾಡ್ತಾರೆ, ಅವರೆಲ್ಲರೂ ರೋಡ್ಗೆ ಬಂದು ಬೀಳ್ತೀರ. ಇಡೀ ಮನೆ ಸ್ಥಿತಿನೇ ರೋಡ್ಗೆ ಬಂದು ಬೀಳುತ್ತೆ. ಆ ಥರ ಆಗಿರೋದು ತುಂಬಾ ಇದೆ ತುಳುನಾಡಿನಲ್ಲಿ. ಅಜ್ಜನ ವಿರುದ್ಧ ಹೋದವರು ದಯವಿಟ್ಟು ದೈವಗಳ ವಿಷಯದಲ್ಲಿ ಆಟ ಆಡೋಕೆ ಹೋಗ್ಬೇಡಿ. ತುಳುನಾಡಿನಲ್ಲಿ ಅದು ಸಂಸ್ಕೃತಿ ಇದೆ. ಆ ತುಳುನಾಡಿನ ದೈವ ತುಳುನಾಡಿಗೆ ಮಾತ್ರ ಸೀಮಿತ. ಪದೇ ಪದೇ ಅದೇ ಹೇಳ್ತಾ ಇದೀನಿ, ತುಳುನಾಡು ಬಿಟ್ಟು ಯಾವುದೇ ದೈವಗಳಾಗ್ಲಿ ಎಲ್ಲಿಗೂ ಹೋಗಲ್ಲ. ನೀವು ಅಷ್ಟು ನಿಮ್ಗೆ ನಂಬಿಕೆ ಬೇಕು, ಅಜ್ಜನ ಬಗ್ಗೆ ಬೇಕು ಅಂದ್ರೆ ಫಸ್ಟ್ ಅಜ್ಜನ ಬಗ್ಗೆ ನೀವು ತಿಳ್ಕೊಂಡು ಆಮೇಲೆ ಅಜ್ಜನನ್ನು ಪ್ರಾರ್ಥಿಸಿದ ಮತ್ತೆ ನೀವು ಪೂಜಿಸಿ. ಅಜ್ಜನ ಬಗ್ಗೆ ನೀವು ತಿಳ್ಕೊಳ್ಳದೆ ಯಾರ್ಯಾರೋ ಏನೇನೋ ಮಾತಾಡಕ್ ಹೋಗ್ಬೇಡಿ. ನಮ್ಗೆ ಅದು ಮನ್ಸಿಗೆ ಬೇಜಾರಾಗುತ್ತೆ. ನಾನು ಮೈಸೂರಿನಾಗಿ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋನು ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನನಗೂ ಅಷ್ಟು ಬೇಜಾರಾಗಿದೆ ಮೈಸೂರು ನಡೆದಿರೋ ವಿಷಯಕ್ಕೆ. ನಾನು ಕೊನೆಗೆ ಅರ್ಜುನ್ ಮೊರೆ ಹೋದೆ. ನಾನೀಗ ಅರ್ಜುನ್ ಅರ್ಕೆ ಹೋಗಿ ತೀರಿಸಬೇಕು. ಯಾಕಂದ್ರೆ ಅರ್ಜುನ್ ನಾನು ಕೈ ಮುಗ್ದಿದ್ದೆ, ಮೈಸೂರ್ದು ಆದಷ್ಟು ಬೇಗ ನೀನು ಕ್ಲೋಸ್ ಮಾಡಿಸಿ ನನಗೆ ಬಂದು ಅರ್ಕೆ ಹಾಕ್ತೀನಿ ಅಂತ. ಅದು ಇವತ್ತು ಆಗಿದೆ ಅದು. ಬಟ್ ಅದನ್ನ ಮತ್ತೆ ಅವ್ರು ಮಾಡಕ್ ಹೋಗ್ತಾರೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಕೇವಲ ಅವರು ಬಿಸ್ನೆಸ್ ಮಾತ್ರ ಮಾಡಕ್ ಹೋಗ್ತಾ ಇದಾರೆ. ಅಲ್ಲಿ ಯಾವುದೇ ತರ ಅಜ್ಜನ ಶಕ್ತಿನೂ ನಡೆಯಲ್ಲ, ಪವಾಡ ನಡೆಯಲ್ಲ. ನಾನು ಈಗಲೂ ಅದೇ ಹೇಳ್ತಾ ಇದೀನಿ, ಇಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ, ಅದು ಒಳ್ಳೆ ರೀತಿ ಒಳ್ಳೆ ಉದ್ದೇಶ ಇದೆ, ಖಂಡಿತವಾಗ್ಲೂ ನಿಮ್ಗೆ ಅಜ್ಜ ಒಲಿತಾರೆ ಅಷ್ಟೇ. ಅದು ಅವ್ರ ವೀಕ್ನೆಸ್ ತಿಳ್ಕೊಂಡು ಆ ಮೈಸೂರಿನ ಜಾಗಕ್ಕೆ ಹೋದ್ರೆ ಅಜ್ಜ ಒಳ್ಳೇದ್ ಮಾಡ್ತಾ ಇದಾರೆ ಅಂತ ಜನಕ್ಕೆ ಮ್ಯಾನಿಪುಲೇಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಫಿಲಂ ಆಕ್ಟರ್ಸ್, ಅವರು ಇವರು ಯಾರ್ಯಾರು ಯೂಟ್ಯೂಬರ್ಸ್ ಎಲ್ಲರಿಗೂ ನೀವು ದುಡ್ಡು ಕೊಟ್ಬಿಟ್ಟು ಕಳ್ಸ್ಕೊತಾ ಇದಾರೆ. ಆ ಯೂಟ್ಯೂಬರ್ಸ್ಗೂ ಎಲ್ಲರಿಗೂ ನಾನು ಹೇಳೋದು ಇಷ್ಟೇನೆ, ನೀವು ಮಾಡಿ ನಿಮ್ ಲೈಕ್ಸ್ ಅದಕ್ಕೋಸ್ಕರ ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದು. ಅದೇ ದೈವಗಳನ್ನ ಎಸಿಟ್ಕೊಂಡು ಫೋಟೋ ತೆಗೆಯೋದಾಗ್ಲಿ ಮಾಡೋದಾಗ್ಲಿ ದಯವಿಟ್ಟು ನಿಮ್ಮ ಬಂಡವಾಳ ಅದನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಆ ಶಾಪ ಎಲ್ಲರಿಗೂ ತಾಗುತ್ತೆ. ದೇವ್ರ ಹೆಸರಿಟ್ಕೊಂಡು ದುಡ್ಡು ಮಾಡೋ ಅವಶ್ಯಕತೆ ನಮ್ಗೇನಿದೆ ಹೇಳಿ? ದೇವ್ರು ನಮ್ಗೆ ಕೈಕಾಲು ಕೊಟ್ಟಿಲ್ವಾ? ಎಲ್ಲ ಕೊಟ್ಟಿದಾರಲ್ವಾ? ದುಡಿರಿ.
ದುಡ್ಡು ಚೆನ್ನಾಗಿ ತಿನ್ನಿ. ದೇವ್ರಿಗೆ ಬಂದು ಹೇಳಿದಾರೆ ನಂಗೆ, ದೇವ್ರಿಗೆ ನೀವು ಯಾರು ಸಾಲ ಕೊಡೋಕ್ಕೆ, ದೇವ್ರಿಗೆ ಯಾಕೆ ನೀವು ಸಾಲ ಕೊಡಬೇಕು? ದೇವ್ರಿಗೆ ಯಾರು ಹೊತ್ತು ಸಾಲ ಕೊಡೋಕೆ ಹೋಗ್ಬೇಡಿ. ಮತ್ತೆ ದೇವ್ರನ್ನ ಒಂದು ಪಂಜರ ಹಾಕಿ ಯಾರು ಕಟ್ಟಕ್ಕೆ ಹೋಗ್ಬೇಡಿ. ದೇವ್ರನ್ನ ದೇವರಾಗಕ್ಕೆ ಬಿಡಿ. ಅವಾಗ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲಾನು ಸರಿ ಹೋಗುತ್ತೆ. ದೇವ್ರನ್ನ ರೋಡಕ್ಕೆ ತರಕ್ಕೆ ಹೋಗ್ಬೇಡಿ. ನಮ್ಮ ಸಂಸ್ಕೃತಿನ ನಮ್ಮನ್ನ ಉಳಿಸಿ. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.